ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ಓದುತ್ತಿರುವವರು ನಂದಿನಿ ಆನಂದೂರು. ಸುದ್ದಿಗಳ ವಿವರ. ತಾಲೂಕಿನ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಡಬೂರು, ಕೆ. ಕಣಬೂರು, ಸಾತ್ಕೊಳ್ಳಿ, ದೊಡ್ಡನತಲೆ, ಕುಸುಬೂರು, ಚಿಬ್ಬಳ್ಳಿ ಹಾಗೂ ಮುಂಡಗೋಡು ಭಾಗದ ಅರಣ್ಯದಲ್ಲಿ ಕಾಡಾನೆಗಳ ಸಂಚಾರ ತೀವ್ರವಾಗಿರುವುದರಿಂದ ಸುತ್ತಮುತ್ತಲಿನ ರೈತರು ಒಣಸೌದೆ ತರಲು ಕಾಡಿಗೆ ಹೋಗದಂತೆ ಅರಣ್ಯ ಇಲಾಖೆ ಹಾಗೂ ಆನೆ ಕಾರ್ಯಪಡೆಯು ಮೈಕ್ ಮೂಲಕ ಎಚ್ಚರಿಕೆ ನೀಡಿದೆ. ಈ ಭಾಗದಲ್ಲಿ 16 ಕಾಡಾನೆಗಳು ಮರಿಯೊಂದಿಗೆ ಸುತ್ತಾಡುತ್ತಿದೆ. ಇದರಲ್ಲಿ 10 ಕಾಡಾನೆಗಳ ಹಿಂಡು ಮುತ್ತಿನಕೊಪ್ಪ ಭಾಗದಲ್ಲಿ ಸುತ್ತಾಡುತ್ತಿದ್ದರೆ 6 ಕಾಡಾನೆಗಳು ಮುದುಕೂರು ಭಾಗದ ಅರಣ್ಯದಲ್ಲಿ ಸೇರಿಕೊಂಡಿದೆ. ಕಾಡಾನೆಗಳ ಹಿಂಡಿನಲ್ಲಿ ಮರಿ ಇರುವುದರಿಂದ ಕಾಡಾನೆಗಳು ಹೆಚ್ಚು ಅಪಾಯ ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಆ ಭಾಗದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಮುದುಕೂರು ಭಾಗದಲ್ಲಿ ಭದ್ರಾ ಹಿನ್ನೀರು ಕಡಿಮೆಯಾಗಿರುವುದರಿಂದ ಭದ್ರಾ ಹುಲಿ ಅರಣ್ಯ ಪ್ರದೇಶದಲ್ಲಿದ್ದ ಕಾಡಾನೆಗಳು ನೀರನ್ನು ದಾಟಿ ಆರಂಬಳ್ಳಿ ಅರಣ್ಯ ಪ್ರದೇಶಕ್ಕೆ ಬರುತ್ತಿದೆ. ಅರಣ್ಯ ಇಲಾಖೆಯವರು ಹಾಗೂ ಆನೆ ನಿಗ್ರಹ ಪಡೆಯವರು ಕಾಡಾನೆಗಳನ್ನು ಭದ್ರಾ ಹಿನ್ನೀರು ದಾಟಿಸಿ ಬಂದು 8 ರಿಂದ 10 ದಿನದ ಒಳಗೆ ಮತ್ತೆ ವಾಪಸ್ಸು ಬರುತ್ತಿದೆ ಎನ್ನುತ್ತಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ನರಸಿಂಹರಾಜಪುರ ತಾಲೂಕಿನ ಕಟ್ಟಿನಮನೆ, ಕಾನೂರು, ಕುದುರೆಗುಂಡಿ, ಸೀತೂರು ಭಾಗದಲ್ಲಿ ಬುಧವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಅಕಾಲಿಕ ಮಳೆ ಸುರಿದಿದೆ. ಗುಡುಗು ಗಾಳಿಯೊಂದಿಗೆ ಭರ್ಜರಿ ಮಳೆ ಬಂದಿದೆ. ಬಿಸಿಲಿಗೆ ಒಣ ಹಾಕಿದ್ದ ಅಡಿಕೆ, ಕಾಫಿ, ಕಾಳುಮೆಣಸು ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ. ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಲ್ಲಿ ಮಲೆನಾಡು ಭಾಗದಲ್ಲಿ ಮಳೆ ಬಂದಿರುವುದಿಲ್ಲ. ಮಂಗಳವಾರ ಮೋಡದ ವಾತಾವರಣ ಇದ್ದು ಸ್ವಲ್ಪ ಮಳೆ ಬಂದಿತ್ತು. ಈಗ ರೈತರು ತೋಟಗಳಿಗೆ ನೀರು ಬಿಡುವ ಸಮಯವಾಗಿದ್ದರಿಂದ ಮಳೆಯಿಂದ ಹೆಚ್ಚಿನ ತೊಂದರೆಯಾಗುವುದಿಲ್ಲ ಎನ್ನುತ್ತಾರೆ ರೈತರು. ನರಸಿಂಹರಾಜಪುರ ತಾಲೂಕಿನ ಬೆಳ್ಳೂರಿನಲ್ಲಿ ನಡೆದ 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹಾಗೂ ಸಮ್ಮೇಳನ ಅಧ್ಯಕ್ಷರ ಮನವಿಯಂತೆ ಕೊಪ್ಪ ತಾಲೂಕಿನ ಸೂರ್ಯ ದೇವಸ್ಥಾನದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ಸುಕೇಶ್ ನೇತೃತ್ವದಲ್ಲಿ ಶಾಲೆಯ ಮಕ್ಕಳು, ಶಾಲೆಯ ಸಹ ಶಿಕ್ಷಕರು ಒಟ್ಟುಗೂಡಿ ಕಾನೂರು ಹೆಗ್ಗಡತಿ ಕಾದಂಬರಿಯಲ್ಲಿ ಬರುವ ಪಾತ್ರಗಳು, ಕುವೆಂಪು ಅವರ ಸ್ತಬ್ಧಚಿತ್ರ ಹಾಗೂ ರೈತ ಉಳುಮೆ ಮಾಡುವ 2 ಎತ್ತುಗಳ ಸ್ತಬ್ಧಚಿತ್ರಗಳನ್ನು ಮೆರವಣಿಗೆಯಲ್ಲಿ ತಂದು ಎಲ್ಲರ ಗಮನ ಸೆಳೆದರು. ಈ 2 ಸ್ತಬ್ಧಚಿತ್ರಗಳ ನಿರ್ವಹಣೆಗೆ ಕೊಪ್ಪ ಕಿರಣ್ ಆರ್ಟ್ಸ್ ಹಾಗೂ ನಿಡುವಾಸಿ ಸುನೀಲ್ ಅವರು ನೆರವು ನೀಡಿದ್ದರು ಎನ್ನುತ್ತಾರೆ ಸೂರ್ಯ ದೇವಸ್ಥಾನದ ಸರ್ಕಾರಿ ಶಾಲೆಯ ಶಿಕ್ಷಕ ಸುಕೇಶ್. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಡಿಯ ಕೇಳಿ, ತಡೀರಿ ತಡೀರಿ. ನರಸಿಂಹರಾಜಪುರ ತಾಲೂಕು ಕಚೇರಿ ಎದುರು ಕಳೆದ 10 ದಿನದಿಂದ ಭೂಮಿ ಹಕ್ಕಿಗಾಗಿ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ಸ್ಥಳಕ್ಕೆ ಬುಧವಾರ ತರೀಕೆರೆ ಉಪ ವಿಭಾಗಾಧಿಕಾರಿ ನಟೇಶ್ ಭೇಟಿ ನೀಡಿ ಧರಣಿ ನಿರತರೊಂದಿಗೆ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ತರೀಕೆರೆ ಉಪವಿಭಾಗಾಧಿಕಾರಿ ನಟೇಶ್ ಮಾತನಾಡಿ, ಸರ್ಕಾರವು ಎಸ್ಐಟಿ ರಚನೆ ಮಾಡಿರುವುದರಿಂದ ಸರ್ವೆ ಕಾರ್ಯ ಮುಗಿಯಬೇಕಾಗಿದೆ. ಅರಣ್ಯ ಹಾಗೂ ಕಂದಾಯ ಜಮೀನಿನ ಗಡಿ ಗುರುತು ಮುಗಿದ ನಂತರ ಭೂಮಿ ಲಭ್ಯವಿದ್ದರೆ ನಿಮ್ಮ ಬೇಡಿಕೆ ಈಡೇರಿಸುತ್ತೇವೆ. ನಿಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಕಳಿಸುತ್ತೇನೆ ಎಂದು ಭರವಸೆ ನೀಡಿದರು. ಸ್ಥಳದಲ್ಲಿ ಧರಣಿ ಕುಳಿತಿದ್ದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಖಜಾಂಚಿ ಬೆಂಗಳೂರಿನ ಮಹಾದೇವಪ್ರಸಾದ್ ಮಾತನಾಡಿ, ಕಾಫಿ ಬೆಳೆಗಾರರು ಶ್ರೀಮಂತರು ಅಕ್ರಮವಾಗಿ 100 ಎಕರೆ ಒತ್ತುವರಿ ಮಾಡಿರುವುದನ್ನು ಗುರುತಿಸಲು ಹಾಗೂ ತನಿಖೆ ಮಾಡಲು ಕಂದಾಯ ಹಾಗೂ ಅರಣ್ಯ ಇಲಾಖೆ ಜಂಟಿ ಸರ್ವೆ ಮಾಡುತ್ತಿದೆ. ದಲಿತರಿಗೆ ಭೂಮಿ ನೀಡುವುದಕ್ಕೂ ಎಸ್ಐಟಿ ರಚನೆಗೂ ಸಂಬಂಧವಿಲ್ಲ ಎಂದರು.
ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಆದಿನಾರಾಯಣಪ್ಪ, ವಕೀಲ ನವೀನ್ ಕುಮಾರ್, ಬೆಂಗಳೂರು ಜಿಲ್ಲಾ ಸಂಚಾಲಕ ಪ್ರವೀಣ್ ಮಾತನಾಡಿದರು. ನಂತರ ಸ್ಥಳಕ್ಕೆ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಎಕೆ ಪಾಟೀಲ್ ಧರಣಿ ನಿರತರೊಂದಿಗೆ ಮಾತುಕತೆ ನಡೆಸಿದರು. ಶ್ರೀ ವೆಂಕಟೇಶ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಬಂದು ನಮ್ಮ ಹತ್ರ ಏನು ಎ ಸಿ ಅವರು ಏನು ಮಾತಾಡೋದ್ರು, ಭೂಮಿ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟೋದ್ರು. ಏನಂತಂದರೆ ಎಸ್ ಐ ಟಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಇನ್ವೆಸ್ಟಿಗೇಷನ್ ಯಾವಾಗ ನಡೆಯುತ್ತೆ? ಇನ್ವೆಸ್ಟಿಗೇಷನ್ ನಡೆಯೋದು ಏನಾದ್ರು ಒಂದು ಕ್ರೈಮ್ ಆದಾಗ. ಇಲ್ಲಿ ಯಾವ ರೀತಿ ಕ್ರೈಮ್ ಆಗಿರ್ಬೋದು? ಒಂದು ಬೇಡಿಕೆಗಳು ಇದರಲ್ಲೇ ಇದೆ ನೋಡಿ ಸರ್. ನಮಗೆ ಹಿಂದೆ ಡಿ ಸಿ ಅವರು ನಕಾಶೆ ಮಾಡಿ ಕೊಟ್ಟಿದ್ದಾರೆ ಸರ್. ಅದು ಪೂರ್ತಿ ದಾಖಲೆಗಳು ತಮಗೂ ಕೊಟ್ಟಿದ್ದೀವಿ, ತಹಶೀಲ್ದಾರ್ ಮೇಡಮ್ಗೂ ಕೊಟ್ಟಿದ್ದೀವಿ. ಇವರು ಬಂದಿದ್ದರು, ನಮ್ಮ ರಾಜೇಗೌಡರು MLA, ಅವ್ರಿಗೂ ವಿಷಯಗಳೆಲ್ಲ ತಿಳಿಸಿದ್ದೀವಿ ಸರ್. ನಾವು ಈಗ ಏನಾಗಿದೆ ಅಂದರೆ ಸರ್, ಹಿಂದೆ ಜಿಲ್ಲಾಧಿಕಾರಿಗಳು ದಲಿತರಿಗೆ ಸರ್ಕಾರಿ ಜಮೀನು ನರಸಿಂಹರಾಜಪುರ ನ್ಯಾಯಾಲಯದ ಸಭಾಂಗಣದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆಸುವ ಬಗ್ಗೆ ಮಂಗಳವಾರ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಿವಿಲ್ ನ್ಯಾಯಾಧೀಶ KT ರಘುನಾಥಗೌಡ ಮಾತನಾಡಿ, ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಎಲ್ಲ ಇಲಾಖೆಯವರು ಸಹಕಾರ ನೀಡಬೇಕು. ಮಾರ್ಚ್ 14ರಂದು ಲೋಕ ಅದಾಲತ್ ಕಾರ್ಯಕ್ರಮ ನಡೆಯಲಿದೆ. ಬೇರೆ ಬೇರೆ ಇಲಾಖೆಯಲ್ಲಿ ಇರುವ ವ್ಯಾಜ್ಯಗಳನ್ನು ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಬಹುದು ಎಂದರು. ಸಭೆಯಲ್ಲಿ ಸರ್ಕಾರಿ ಸಹಾಯಕ ಅಭಿಯೋಜಕ GB ನೇಕಾರ್, ವಕೀಲರ ಸಂಘದ ಅಧ್ಯಕ್ಷ ಜಯಪ್ರಕಾಶ್, ವಿವಿಧ ಇಲಾಖೆಯ ಅಧಿಕಾರಿಗಳು, ಬ್ಯಾಂಕಿನ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು. ವಂದನೆಗಳು.